ಎಲ್ಲ ಈಗ ಸ್ಟಾರ್ಟ್ ಆಯ್ತು. ಯಾರವ್ರೇ ಹೆಂಗ್ ಫೈನಲ್ಸಿಗೆ ಬಂದ್ರು ಅಂತ ಸುಸ್ತಲ್ಲ. ಒಂದು ಹುಡುಗಿಗೋಸ್ಕರ ಟೀಮ್ನೇ ಮಾಡವ್ರೆ. ಹೌದಾ, ಚೆನ್ನಾಗಿ ಆಡೋದು ಒಂದೇ ಒಂದಿರೋದು. ಸ್ಟೇಟ್ ಇರೋದು ಒಂದೇ ಹುಡುಗಿ, ಈಗ ನಂಬರ್ 12 ಎಲ್ಲ ಆ ಹುಡುಗಿ ಒಂದೇ. ಆ ಹುಡುಗಿಗೋಸ್ಕರ ಒಂದು ಟೀಮ್ನೇ ಮಾಡವ್ರೆ. ಫೈನಲಿಗೆ ಒಂದೂವರೆ ಯಾವ ಅಷ್ಟೊಂದು ಫೈಟ್ ಇಲ್ಲ ಕಣ್ರಿ. ಹುಡುಗರು ಚೆನ್ನಾಗಿಲ್ಲ, ಹುಡುಗರು ಬೆಂಕಿ ಐತಿ. ಒಂದು ನಿಮಿಷ ಆಯ್ತಪ್ಪ, ಒಂದು ಔಟ್ ಬೀಳ್ದಿಲ್ಲ. ಒಬ್ರು ನಡ್ಸೋದು ಬಿಟ್ಬಿಟ್ಟು ಅದು ಯಾಕೆ ಹಿಂಗೆ? ಈ ಥರ ಒಬ್ರೊಬ್ರು ಮಾಡಿಸಿದ್ರೆ ಹೊಡೋರು ಎಲ್ಲ ಹೋಯ್ತಿದಾರಲ್ಲ. ಈಗ ಐತಿದೆ ಅಂದರೆ ಈಗ ನೋಡಿ ಆ ಕಡೆ ನಾವು ಟೆಂತಲ್ಲಿದ್ದಾಗ ಟೆಂತ್ ಆದ್ಮೇಲೆ ಅವ್ರಿಗೆ ರನ್ನಿಂಗಲ್ಲಿ ಇದೆಯಲ್ಲ. ಒಂದು 3 ಜನನಾರ ಇರ್ಬೇಕಂದ್ರೆ ಆಡೋಕ್ಕೆ. ಹುಡುಗರದ್ದು ನೋಡ್ರುವಂತವ್ರಿ ಹಿಂಗಿರುತ್ತೆ ಅಂತ. ಹಂಗೆ ಅದೊಂದೇ ಹುಡುಗಿರೋದು ಬಿಡೋರು ಕೈ ಹೊಡಿಯೋಕ್ಕಲ್ಲ. ಒಂದು ಸೈಡ್ ಹೊಡಿತಾರೆ ಅನ್ಸ್ತೈತೆ. ಅಯ್ಯೋ ಮಾಡಿ ಎಲ್ಲರನ್ನೂ ಓಡಿಸಾಡ್ತಾರೆ, ಒಬ್ಬರು ಓಡಿಸಾಡ್ಬೇಕು ತಾನೆ. ಇಷ್ಟು ಗಂಟೆ ಬೇಕಾ? 3.5 ನಿಮಿಷ ಆಯ್ತು. ಒಂದು ಔಟು ಔಟು ಔಟ್ ಆಗಿ ಔಟ್ ಇರಬೇಕು. ಔಟು ಇಲ್ವಂತೆ ಅಂದ್ರೆ ಅಲ್ಲಿ ಕಾಲಿಗೆ ಹೊಡೆದೈತೆ.
ಅವ್ರು ಯಾಕೆ ಅವ್ರಿಗೆ ಚೆನ್ನಾಗಿ ಕೊಡ್ತಾರೆ ವಿಶಾಲ ಗಮನಿಸಲ್ಲ ಕಣವೆ ಅದಕ್ಕೆ ವಿಶಾಲ ಗಮನಿಸಲ್ಲ ಹುಡುಗಿರು. ಡಿಸ್ಟಿಕ್ಗೆ ಕಡಿಮೆ ಫೈಟ್ ಇರಲ್ಲ ಬರ್ತಾರೆ ಟೀಮು. ಸಕಲೇಶ್ವರ ಸೈಡಲ್ಲೆಲ್ಲ ಹುಡುಗಿರು ಮುಂದಕ್ಕೆ ಹೋಗಿ ಕೊಡ್ದೆ ಪಾಲಿಂದ ಪಾಲಿಗೆ ಹೊಡೆದ್ರೆ ಸಾಕು. ಆ ಹುಡುಗಿ ಒಂದೇ ನಿಲ್ಸ್ಕೋಬೇಕೀಗ. ಡ್ರಾ ಮಾಡ್ಬೋದು ಲಾಸ್ಟ್ನ. ಆ ಹುಡುಗಿ ಒಂದೇ ನಿಲ್ಸ್ಕೊಂಡ್ರೆ ಡ್ರಾ ಮಾಡ್ಬೋದು. ಇಲ್ಲ ಇನ್ನೂ ಒಂದು ಇನ್ನಿಂಗ್ಸ್ ಐತೆ. ಅಲ್ಲಿ ಲೈನ್ ಬಿಟ್ಟು ಕೊಟ್ಟಿರ್ತಾರೆ ಮುಂದಕ್ಕೆ ಹೋಗ್ಬಿಟ್ಟು. ಕಾಂಟ್ಯಾಕ್ಟ್ ಹಿಡಿತಲ್ಲ ನೋಡಿಬೇಕಾರೆ ಈಗ ನೋಡಿ ಕಾಲಿಟ್ಟಾಗ ಕಾಲು ನೋಡಿ ಕಾಂಟ್ಯಾಕ್ಟೇ ಇಲ್ಲ. ಚಾನ್ಸ್ ಇತ್ತು ಈಸಿಯಾಗಿ ಹೊಡಿಬೋದು. ಬೆನ್ನಿಂದ ಹೊಡೆದ್ರೆ ಸಾಕು. ಐ ಅಂದ್ರೆ ಇಲ್ಲ ವೈ ಅಂದ್ರೆ ಇಲ್ಲ. ಒಬ್ಳ ನಿಲ್ಸ್ಕೋಬೇಕೀಗ. ಕೊಟ್ಟಿರಲಿಲ್ಲ ಆ ಹುಡುಗಿ ಒಂದೇ ನಿಲ್ಸ್ಕೊಂಡು ಕದ್ರಿ ಇದು. ಇನ್ನೂ 2 ನಿಮಿಷ ಐತೆ. ಅವ್ರಿಗಿಂತ ಫಾಸ್ಟ್ ಬರ್ತೈತೆ. ಏನಾಯ್ತು ಈ ಸ್ಪಾರ್ಕ್ ಬರೈತಲ್ಲ. अपने पॉइंट 400 यार ಲೈನ್ ಬಿಟ್ಟು ಕೊಟ್ಟಿರ್ತಾರೆ. ಕಾಂಟ್ಯಾಕ್ಟ್ ಆಯ್ತು. ಈ ಕ್ವಾರ್ಟರ್ ಕಾಂಟ್ಯಾಕ್ಟ್ ಹಿಡಿಯೋದೇ ಕಷ್ಟ. ಅದು ಎಷ್ಟು ಜಾರ ನಾವು ಆಡ್ದಾಗಂತೂ ಯಪ್ಪ ಬೇರೆ ಯಾವ ಕೊಟ್ಟಿರ್ತಾರೆ ಅಲ್ಲಿ ಒಳಗೆ ರೆಡಿ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಮಡ್ ಜಾಸ್ತಿ ಇರುತ್ತೆ. ಮಡ್ಡೆಲ್ಲ ಮಳ್ಳೆ ಜಾಸ್ತಿ ಇದೆ. ಮೊಡ್ಡೆ ಜಾಸ್ತಿ ಇದೆ ಮಳೆಗಿಂತ. ಅದಕ್ಕೆ ಒಳಗೆ ರೆಡಿ ಮಾಡ್ತಾರೆ. ಒಬ್ಳೆ ನಿಲ್ಸ್ಕೊಂಡ್ರೆ ಬಿಡಿ. ಇನ್ನೊಂದು ನಿಮಿಷ ನಿಲ್ಸ್ಕೊಂಡ್ರೆ ಮುಗ್ದೋತು. ಅವರು ಇನ್ನೊಂದು ಎಡೆ ಬಿಡಬಾರ್ದಾಯ್ತು. ಇನ್ನೂ ಒಂದು ಇನ್ನಿಂಗ್ಸ್ ಐತಲ್ಲ. ಕರೆಕ್ಟಾಗಿ 3 ಜನ ಇದ್ರೆ ಸಾಕೊಂಡು ಓಡೋರು ಆರಾಮಾಗಿ ನಿಲ್ಸ್ಕೊಬಿಡ್ತಾರೆ ಹುಡುಗಿರು.
ತಿಕ್ಲಂಗಲ್ಲ ಕಣ. ಸ್ಪೀಡ್ ಆಯ್ತು ಚೇಸ್ ಈ ಸತಿ. ನೋಡ್ತಾವಪ್ಪ ಅದಕ್ಕೋ ಅಂತ ಹಿಂಗೆ ಟಚ್ ಮಾಡಿ ಹೇಳ್ತಾರೆ. ಹಂಗೆ ಬಂದ ನಾವು ಹತ್ರ ಮಾಡಿದ್ರೆ ಕೊಟ್ಟಿರಲಿಲ್ಲ. ಈ ಹುಡುಗರು ನೋಡ್ರು ಅಂತಾರೆ ಈಗ ಹಿಂಗೆ ಆಡೋದು ಅಂತ. ಹುಡುಗರು ಅದಕ್ಕೆ ಸರಿಯಾದ ನಿಂಕಂತಾರೆ. ನೋಡಕ್ಕೆ ಬಂದಿದ್ದೀವಿ. ಇದೇ ಫಸ್ಟು ನೋಡಿರೋದು. ಚಿಕ್ಕ ಥರ ಓಡ್ತೀವಿ ಅವಾಗಿಂದ. ಆ ಹುಡುಗಿ ಒಂದೇ ಕಣ್ರಿ ಇರೋದು. 5 ನಿಮಿಷ ಆಡ್ತಾರೆ. 5 ನಿಮಿಷ ಇಷ್ಟೇ ಜನ ಆಡಿಸ್ತಾರೆ. ಔಟ್ ಮಾಡೋರ. ಇದೇ ಫಸ್ಟ್ ಟೈಮು. ಹಿಂಗೆ ಸ್ಲೋ ಆಡೋದು. ಕಾರ್ಲೆ ಹೋಗು ಹೋಗು ಕಾರ್ಲೆ ಹೋಗು. ಬಾಲ್ ಹತ್ರ ಲೇಟ್ ಮಾಡ್ತೀವಿ. ವಾಸದಿ ಇತ್ತು ಕಣ್ರಿ ನಿಮ್ದು. ಅಲ್ಲ ತಿಂದಿತ್ತು ರೋಮಿಕ್ಕೆಲ್ಲ ಇದ್ರಲ್ಲ. ಕಂಬ ಸುತ್ತ ಒಟ್ಟಿಗೆ ಏನಿಲ್ಲ, ಬೈಕು ಹಾಕ ಬರಬೇಕು ಸ್ಪೀಡಾಗಿ, ಅವಾಗ ಸಿಗಾಕತ್ತಾರೆ ಇವರ. ಒಂದು ಲೀಡ್ ಆಯ್ತು. ಎಲ್ಲಿ ಒಂದು ಸೆಟ್ ಔಟ್ ಮಾಡಬೇಕು, ಅವ್ರ ಕಾನ್ಫಿಡೆನ್ಸ್ ಬರಬೇಕು ಅಂದರೆ. ಬೈಕು ಹಾಕ ಬರಬೇಕು, ಅವಾಗ ಸಿಗಾಕಂತಾರೆ. ಸಿಗಾಕಂಡ್ರೆ ಅದು ಒಬ್ಬರು ಸಿಗಾಕಂಡ್ರೆ. ಅಲ್ಲೇ ಒಳ್ಳೆ ಇವಳೆ ಸಿಗಲ್ಲ. ಬೈಕು ಹಾಕೋದು ಬಿಟ್ಬಿಟ್ಟು ಯಾರು ಬೈಕ್ ಹಾಕೊಂಬಂದ್ರೆ ಆರಾಮ ಸಿಗಾಕಂತಾರೆ. ಈ ಕಡೆ ಸ್ಪೀಡ್ ಬೈಕ್ ಹಾಕೊಂಡು ಔಟು. ಸಿಗಾಕ ಹೆಂಗ್ ಸಿಕ್ಕಿದ್ರು ಅಪೀಲ್ ಮಾಡಬೇಕು ಹೊಡೆದ್ಬಿಟ್ಟು. ಸೆಂಟ್ರಲ್ ಲೈನ್. ಅಡುಗೆಸ್ಕೊಂಡು ಒಂದೊಂಥರ ವಿಷಯ ಹೊಡಿತಾರೆ. ಹೊಡಿತಿರೋದು ಅವಾಗಿದ್ದಲು 3 ಅಲ್ಲ 5. ಅಲ್ಲೇ ಸೆಂಟ್ರಲ್ ಲೈನ್ ಆಯ್ತು. ಅಲ್ಲೇ
ಫಸ್ಟ್ ಈ ಹುಡುಗಿನೇ ಟಾರ್ಗೆಟ್ ಮಾಡೋರು. ಈ ಸತಿ ಸ್ಟ್ರಾಟಜಿ ಚೇಂಜ್ ಆಗಿದೆ. ಹೊಡಿಬೇಕು ವಿನ್ ಆಗಕ್ಕೆ ಇವರು. ಇವಳು 4-5 ನಿಮಿಷ ಇಳಿಸ್ಕೋವಾದ್ರೆ 4 ನಿಮಿಷ ಇಡ್ಸಿದ್ರೆ ಮುಗ್ದೈತಲ್ಲ. 100 ಹೊಡೆದಲ್ವಾ? 100, 200, 400. 400 ಇಲ್ಲ ರಿಲೇ. ಈ ಪೋಲಿ ಬರೋದು ಅವ್ರು ಅಲ್ಲಿಂದ ಬರೋವತ್ತಿ ಇಲ್ಲಿ ಸುಧಾರಿಸ್ಕೋಬೋದಲ್ಲ. ಅಲ್ಲೇ ಬೆನ್ನಿಂದಾನೆ ಸುಧಾರಿಸ್ಕೋಬೋದು. 2-1 ಆಡು, 2-1 ಆಡು. ಆ ಥರ ಆಡ್ಬೋದು. ಇದು ಹೆವಿ ಆಡ್ಬೇಕು. ಇದು ಈ ಕ್ವಾಲಿಟಿ ಹೆವಿ ಜಾರತ್ತೆ ಕಣ ಇದರಲ್ಲಿ. ಕ್ವಾಲಿಟಿ ಎಷ್ಟು ಜಾರತ್ ಗೊತ್ತಾ? ನೀನು ಆಡು. ಸಖತ್ ಜಾರತ್ತೆ. ಹುಡುಗರು ಮ್ಯಾಚ್ ಸ್ಟಾರ್ಟ್ ಆಗಲಿ ತಡಿ ನೋಡುವಂತ. ಈಗ ಒಂದು ಹಿಡಿದ್ಬಿಟ್ಟು ಇನ್ನೊಂದು ತಗೋರ್ಲಿ. ಇವಾಗ ಆರಾಮ ಸುಧಾರಿಸ್ಕೊಂತಾಳ ಅವಳು. ನೋಡಲ್ಲ ಹೆಂಗೆ ನಿಂತಾಳೆ. ಆಗಲೇ HKS ಅವರು ಹಿಂಗೆ ಅಲ್ಲ, ಇವರು ಸ್ಟೂಡೆಂಟ್ಸ್ ಅವರು ಹಂಗೆ ಮಾಡಿದ್ದು ಫಸ್ಟ್ ಇನ್ನಿಂಗ್ಸು. ಎಲ್ಲರನ್ನೂ ಹೊಡೆದಾಡ್ದವ್ರು. ಇವಳು ಯಾರು? ಇವಳು ಹೊರಗಡೆ ಆಡೋದ್ಬಿಟ್ಟು ರೆಡ್ಡು ಮೇನ್ ಅವಳನ್ನು ಮಾಡ್ಕೊಂಡವ್ರ ಕಣ. ಮಳೆನೇ ಇದೆ ಅನ್ಸಿದೆ, ಬಿಸಿಲದೈತೆ ಆ ಕಡೆಯಿಂದ ಈ ಕಡೆಯಿಂದ. ಫಾಸ್ಟ್ ಇಲ್ಲ ಕಣ ಬೈಕು. ಫಾಸ್ಟ್ ಆಗೋದೇ ಕುರ್ಬೂರ್ ಅವ್ರದ್ದು ನೋಡಿದೀಯಾ? ನೋಡಿದ್ಯಾನಪ್ಪ. ಮೈಸೂರಿಗೆ ಬಂದು ಹಾಂ ಆಡ್ತಾರೆ ಹಂಗೆ, ಕವಿತಾರೆ. 2 ಲೈನ್ ಆಡ್ತಾರೆ. ಕರ್ನಾಟಕದಲ್ಲಿ ಗರ್ಲ್ಸಲ್ಲಿ ಕುರ್ಬೂರ್ ಐತಾನೆ ಇರೋದು. ಅರ್ಜುನ ಅವಾರ್ಡ್ ಎಲ್ಲ ಇದ್ದಾರೆ ಕಣಪ್ಪ ಹುಡುಗರಲ್ಲಿ. ತಮಾಷೆ ಮಾತೆಲ್ಲ ಅಷ್ಟು ಕ್ಯಾಪ್ ಹಾಕಿರೋ ಜಾರತೈತಲ್ಲ ಅದು. ಎಷ್ಟು ಜಾರೋದು ಗೊತ್ತಾ? ಖೋಖೋ ಆಡಬೇಕು ನೀನು ಇದ್ರೊಳಗೆ ಬಂದ್ಬಿಟ್ಟು. ಇಲ್ಲ ಔಟ್ ಇಲ್ಲ. ಆಯ್ತು ಕವರ್ ಮಾಡಿದ್ದ ಫಸ್ಟ್ ಐತಲ್ಲ, ಫಸ್ಟ್ ಲೈನು ಅದ್ರ ಒಳಗಿಂದ ಏನಾದ್ರು ಇದ್ರೆ ಓಕೆ. ಆ ಕಡೆದಕ್ಕೆ ಹೋದ್ರೆ ಇಲ್ಲ. ಗಾಬರಿ ಕಣ ಹುಡುಗಿ. ಸ್ವಲ್ಪ ಟೆಕ್ನಿಕ್ ಗೊತ್ತಿಲ್ಲ ಇರುತ್ತೆ. ಒಳಗೆ ಒಳಗಪ್ಪ ಅದೊಂದೇ ಹುಡುಗಿ ನಿಲ್ಲಿಸ್ಬೇಕೀಗ. ಹೊರಗಡೆ ಕೋಲೆ ಹೊಡೆದು ಯಾವುದೇ ಕಾರಣಕ್ಕೂ ಒಳಗೆ ಆಡಿಸ್ಬೇಕು. ಔಟ್ ಇಲ್ವಾ? ಅಲ್ಲಿ ವಿಸಿಲ್ ಹಾಕ್ತಾರೆ. ಅಲ್ಲಿ ಸೆಂಟ್ರಲ್ ಕಾಂಟ್ಯಾಕ್ಟ ಮೂಮೆಂಟು ಬರೀ ಮೂಮೆಂಟಲ್ಲಿರುತ್ತೆ ಅಲ್ಲೆಲ್ಲ ಹಾಕೋಕ್ಕೆ. ಫಸ್ಟ್ ಗೇಮ್ ಕೊಕ್ಕಣಪ್ಪ. ನಾವು ರನ್ನಿಂಗ್ ಬರೋಕ್ಕೆ ಕಾಣಬೇಕು. ನಾವು ಸರ್ ಅರ್ಸನ್ 10 ನಿಮಿಷ ಕೊಟ್ಕೊಂಡು ಓಡ್ರಿ ಅನ್ನೋದು. ಮ್ಯಾಚ್ ಹಾಂ ಕರೆಕ್ಟಾಗಿ ಇನ್ನು 2 ನಿಮಿಷ ಐತೆ. 2 ನಿಮಿಷ ಐತೆ ಮಚ್ಚ. 2 ಮಿನಿಟ್ಸ್ ಐತೆ ಅಷ್ಟೇ. ಬೈಕು ಫಾಸ್ಟ್ ಇಲ್ಲ ಕಣ. ಅಲ್ಲೇ ಗೊತ್ತಾಗ್ತೀವಿ ಆಡ್ತಾರೆ ಆಡೋದು. ಬೈಕ್ ಇರ್ಬೇಕು. ಹುಡುಗರು ಫೈಟ್ ಐತೆ ಕಡೆ. ಆ ಹುಡುಗರು ಮ್ಯಾಚ್ ನೋಡುವಂತಂಗೆ ಅವ್ರು ಹೊಡೆದಿರೋ ಪರವಾಗಿಲ್ಲ. ಸ್ಪೀಡಾಗಿ ಒಂದು ಸ್ವಲ್ಪ ಚೇಂಜ್ ಮಾಡಬೇಕು. ಅವ್ರು ಸೆಕೆಂಡ್ ಮ್ಯಾಚ್ ಸ್ವಲ್ಪ ಚೆನ್ನಾಗಿ ಆಡೋದು. ಅವರು ಫಸ್ಟ್ ಇನ್ನಿಂಗ್ಸು ಅವರು ಗಾಬರಿ ಮಾಡ್ಕೊಂಡಿದ್ರು. ಐತೆ ಯಾರಾದ್ರು ಡೈ ಹೊಡಿಬೇಕಲ್ಲ. ಅಲ್ಲಿವರೆಗೂ ಬಂದು ಆ ಕಡೆಗೆ ಹೋಯ್ತು. ಡೈ ಹೊಡೆದ್ರೆ ಐತೆ. ಡೈ ಹೊಡೆಯೋದು ಅದು ಒಂದೇ ಹುಡುಗಿ ಎಲ್ಲ ಡಿಫೆನ್ಸ್ ನಿಲ್ಸ್ಕೊಂಡಿತ್ತಲ್ಲ ಅದೆಲ್ಲ ಅಲ್ಲಿ ಎಲ್ಲು ಅದೊಂದೇ ಹುಡುಗಿ ಡೈ ಹೊಡೆಯೋದು. ಈಗ ಯಾರೂ ಹೊಡೆದಿಲ್ಲ. ಅದೇ ಚೆನ್ನಾಗಿ. ಹಾಂ ಆ ಹುಡುಗಿಗೋಸ್ಕರ ಒಂದು ಟೀಮ್ನೇ ಕಟ್ಟಾರೆ ಸ್ಟೂಡೆಂಟ್ಸ್ ಅವರು. ನೋಡು ಸರ್. ಸುಮ್ಮನೆ ಓಡಾಡೋದಲ್ಲ ಕಣ, ಟೆಕ್ನಿಕ್ ಬಳಸ್ಬೇಕು ಅಷ್ಟೇ.
ನೋಡಿ ಬೈಕು ಫಾಸ್ಟಾಗಿ ಕೊಟ್ಟರೆ ಆರಾಮಾಗಿ ಹ್ಞೂ ಕೊಡ್ತಾನೆ ಇಲ್ಲ ಅವರು. ಅವ್ರು ಅದನ್ನು ಫುಲ್ ಯೂಸ್ ಮಾಡ್ಕೊಂತಿದ್ದಾರೆ ಡಿಫೆನ್ಸ್ ಅವರು. ಹಾಂ ಹಾಂ ಇವ್ರು ಕಾರ್ಲೆಲ್ಲ ಇದ್ದಾಳೆ, ಹಾಂ ಅವಳು ಆಡ್ತಾಳ. ಲೋ ಕೋಣೆ ಕೊಡೋಕೆ ಬರೋಲ್ಲ, ಕೋಣೆ ಕೊಡೋಕೆ ಬರೋಲ್ಲ, ಅವ್ರೆಲ್ಲರೂ ಆಡಿಸೋರು.